ಅದೇ ಬೇರೆ ಇದೇ ಬೇರೆ, ಇದು ಯಾಕೆ ನೀವೆಲ್ಲ ಜೊತೆಗೆ ಸೇರಿ ಮಾಡ್ತಾ ಇದ್ದೀವಿ ಅಂತಂದೇಳಿ ನಾನು ಭಾಳಷ್ಟು ಜನಕ್ಕೆ ಉತ್ತರವನ್ನು ಕೊಟ್ಟೆ. 12ನೇ ಶತಮಾನದಲ್ಲಿ ಶ್ರೀ ಜಗಜ್ಯೋತಿ ಬಸವಣ್ಣನವರು ಆವತ್ತೇ ಅವರು ಹೇಳಿದರು, ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವ ಒಂದೇ ಜಾತಿ, ಯಾವುದೇ ಒಂದು ಜಾತಿ ಇಲ್ಲ, ಎಲ್ಲರೂ ಒಂದೇ, ಕಾಯಕವೇ ಕೈಲಾಸ, ಮತ್ತು ಎಲ್ಲರೂ ಒಂದೇ ಜಾತಿ ಅಂತಕ್ಕಂಥ ಒಂದು ಸಾರಿರ್ತಕ್ಕಂಥ ಮಹಾನ್ ಪುರುಷರು 12ನೇ ಶತಮಾನದಲ್ಲಿ ಸುಮಾರು 800 ವರ್ಷದ ಕೆಳಗಡೆನೆ ಹೇಳಿರ್ತಕ್ಕಂತಹ ಮಹಾಪುರುಷರು. ಮತ್ತು ಅದರ ಜೊತೆಗೆ ಇರುವಾಗಿ ಇಲ್ಲೆಲ್ಲ ಬಂದು ಕೂತಿದ್ದೀರ. ಈ ಧೈರ್ಯಕ್ಕೆ, ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇವತ್ತು ಏನಾದರೂ ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ಈ ಭಾರತದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರಣ ಅಂತಂದೇಳಿ ಈ ಸಭೆ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನಿವತ್ತು ಬಸವೇಶ್ವರವರ ಆಶಯಗಳೇನಿದ್ವು ಅವನ್ನ ಸಂವಿಧಾನದ ಮೂಲಕ ಇವತ್ತು ನಮಗೆ ನಿಮ್ಮೆಲ್ಲರಿಗೂ ನಿತ್ಯ ಜೀವನದಲ್ಲಿ ಅಳವಡಿಸಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇಂತಹ ಇಬ್ಬರ ಶ್ರೇಷ್ಠ ವ್ಯಕ್ತಿಗಳ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಒಂದೇ ತಿಂಗಳಲ್ಲಿ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಭಾಳಷ್ಟು ಜನ ಸುಮಾರು ಜನ ಹೇಳಿದರು, ಇವತ್ತು ಅಂಬೇಡ್ಕರ್ ಜಯಂತಿ ಅಂದರೆ ಯಾವುದೋ ಒಂದು ಅಟ್ಟಿ ಸ್ಥೀಮಿತವಾಗಿ ಮಾಡ್ಕೊಂಡು, ಯಾವುದೋ ಒಂದು ಜಾತಿಗೆ ಸ್ಥೀಮಿತವಾಗಿ ಮಾಡ್ಕೊಂಡು ಜಯಂತಿಗಳನ್ನು ಆಚರಿಸ್ತಾ ಇದ್ರು. ಬಸವೇಶ್ವರ ಜಯಂತಿ ಸಹ ಯಾವುದೋ ಒಂದು ಸಮಾಜಕ್ಕೆ ಸ್ಥೀಮಿತವಾಗಿ ಅವರು ಬಸವ ಜಯಂತಿಯನ್ನು ಆಚರಿಸಿದ್ರು. ನಿಜವಾಗ್ಲೂ ಗಾಳಿ ಬೆಳಕು ಏನಿವತ್ತು ಬೆಂಕಿ ಇವೆಲ್ಲ ಏನು ಅತ್ಯಮೂಲ್ಯವಾಗಿ ಬೇಕೋ ಅದರ ಜೊತೆಗೆ ಇವರಿಬ್ಬರನ್ನು ಸೇರಿಸಿದ್ರೆ ತಪ್ಪಿಲ್ಲ ಅಂತಂದೇಳಿ ನಾನು ಸಭೆ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ನಿತ್ಯ ಜೀವನದಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಇವರಿಬ್ಬರ ಒಂದು ನಮಗೆ ಅವತ್ತು ಮಾಡಿರ್ತಕ್ಕಂಥ